ಹಾಯ್! ಎಲ್ರಿಗೂ ನಮಸ್ಕಾರ. ಇವತ್ತು ತುಂಬ ಕಡಿಮೆ ಪ್ರಾಡಕ್ಟ್ಸ್ ಯೂಸ್ ಮಾಡಿ ಒಂದು ಬ್ಯೂಟಿಫುಲ್ ಸ್ವೆಟ್ ಪ್ರೂಫ್ ಮೇಕಪ್ ಕ್ರಿಯೇಟ್ ಮಾಡೋಣ. ಇದು 100% ವರ್ಕ್ ಆಗುತ್ತೆ. ವಿಡಿಯೋನ ಪೂರ್ತಿ ನೋಡಿ. ನಾನು ನಿಮ್ಮ ಪ್ರೀತಿ. ವೆಲ್ಕಮ್ ಟು ಲವ್ಸ್ ಮೇಕಪ್ ಕನ್ನಡ. ನಾನು ಫಸ್ಟ್ ಇಲ್ಲಿ ಲಿಪ್ ಬಾಮ್ನ ಹಚ್ಕೊತಾ ಇದ್ದೀನಿ. ಇದು ಬಂದು ಪ್ಲಮ್ ಬ್ರ್ಯಾಂಡು. ನೆಕ್ಸ್ಟು ಇದಾದಮೇಲೆ ನಾನು ಟೋನರ್ನ ಅಪ್ಲೈ ಮಾಡ್ಕೋತೀನಿ. ಟೋನರ್ ಬಂದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸ್ವೆಟ್ ಪ್ರೂಫ್ ಮೇಕಪ್ಗೆ. ಇದು ನಮ್ಮ ಪೋರ್ಸ್ನ ಟೈಟ್ ಮಾಡುತ್ತೆ, ಅಂದರೆ ಕ್ಲೋಸ್ ಮಾಡುತ್ತೆ. ಇದರಿಂದ ನಮ್ಮ ಸ್ವೆಟ್ ಮತ್ತು ಆಯಿಲು ಕಡಿಮೆ ಆಗುತ್ತೆ. ಸೊ ಇದರಿಂದ ನಮ್ಮ ಮೇಕಪ್ ಸ್ವಲ್ಪ ಸ್ವೆಟ್ ಪ್ರೂಫ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ನಾನು ಸ್ಕಿನ್ ಇನ್ನೂ ಡ್ಯಾಂಪ್ ಇರುವಾಗಲೇ ನಾನು ಮಾಯ್ಶ್ಚರೈಸರ್ನ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಇದು ಬಂದು ಪಾಂಡ್ಸ್ ಅವರ ಜೆಲ್ ಬೇಸ್ಡ್ ಮಾಯ್ಶ್ಚರೈಸರ್ ಆಗಿರುತ್ತೆ. ನನ್ನ ಸ್ಕಿನ್ನು ಕಾಂಬಿನೇಷನ್ ಸ್ಕಿನ್ ಆಗಿರೋದ್ರಿಂದ ನಾನು ಜೆಲ್ ಬೇಸ್ಡ್ ಮಾಯ್ಶ್ಚರೈಸರ್ನ ಅಪ್ಲೈ ಮಾಡ್ತಾ ಇದ್ದೀನಿ. ನೀವು ನಿಮ್ಮ ಸ್ಕಿನ್ ಟೈಪ್ನ ಪ್ರಕಾರ ನೀವು ಮಾಯ್ಶ್ಚರೈಸರ್ನ ಅಪ್ಲೈ ಮಾಡ್ಕೊಳ್ಳಿ. ನಾನು ಇದನ್ನ ಸ್ವಲ್ಪ ಮಸಾಜ್ ಮಾಡಿ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ ಸ್ಕಿನ್ನಲ್ಲಿ. ನೆಕ್ಸ್ಟ್ 1 or 2 ಮಿನಿಟ್ ಆದಮೇಲೆ ನೆಕ್ಸ್ಟ್ ಸ್ಟೆಪ್ಗೆ ಹೋಗೋಣ. ಇಲ್ಲಿ ನಾನು ಯಾವುದೇ ಪ್ರೈಮರ್ನ ಯೂಸ್ ಮಾಡ್ತಾ ಇಲ್ಲ, ಡೈರೆಕ್ಟು ಸ್ಕಿನ್ ಕರೆಕ್ಷನ್ಗೆ ಹೋಗ್ತಾ ಇದ್ದೀನಿ. ಸೊ ನನ್ನ ಮೌತ್ ಅರೌಂಡ್ ಹಾಗೆ ನನ್ನ ಹಣೆ ಮೇಲೆ ಸ್ವಲ್ಪ ಪಿಗ್ಮೆಂಟೇಷನ್ ಇದೆ, ಅದನ್ನು ಕವರ್ ಮಾಡೋದಕ್ಕೆ ನಾನು ಆರೆಂಜ್ ಕರೆಕ್ಟರ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಬಂದು ಸ್ವಿಸ್ ಬ್ಯೂಟಿ ಅವರ ಬ್ರ್ಯಾಂಡು. ಇದನ್ನು ನಾನು ಸ್ವಲ್ಪನೇ ನನ್ನ ಟಿಪ್ ಆಫ್ ದ ಫಿಂಗರಲ್ಲಿ ತೊಗೊಂಡು ಬ್ಲೆಂಡ್ ಮಾಡ್ತಾ ಇದ್ದೀನಿ. ಇದನ್ನ ಜಾಸ್ತಿ ಕೂಡ ಅಪ್ಲೈ ಮಾಡಬಾರ್ದು. ಒಂದು ಸಮ್ಮರಲ್ಲಿ ಮೇಕಪ್ ಮಾಡ್ಕೊಳ್ಳೋದಕ್ಕೆ ಟಿಪ್ ಏನಂತ ಹೇಳಿದ್ರೆ, ಪ್ರಾಡಕ್ಟ್ನ ನಾವು ಹೆವಿಯಾಗಿ ಯಾವುದನ್ನು ಯೂಸ್ ಮಾಡಬಾರ್ದು. ಎಸ್ಪೆಷಲಿ ಬೇಸ್ ಪ್ರಾಡಕ್ಟ್ಸ್ನ, ಫೌಂಡೇಶನ್ ಆಗಲಿ, ಕರೆಕ್ಟರ್ ಆಗಲಿ, ಪೌಡರ್ ಆಗಲಿ ನಾವು ಹೆವಿ ಯೂಸ್ ಮಾಡಬಾರ್ದು. ಹೆವಿ ಯೂಸ್ ಮಾಡಿದಷ್ಟು ಮೆಲ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಕ್ರೀಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನಮ್ಮ ಮೇಕಪ್ ಲಾಂಗ್ ಲಾಸ್ಟಿಂಗ್ ಆಗಬೇಕು ಅಂದರೆ ಸ್ವಲ್ಪ ಲೈಟಾಗಿ ಇರಬೇಕು. ಈಗ ನಾನು ಕ್ರೈಲಾನ್ ಅವರ ಟಿ ವಿ ಪೇಂಟ್ ಸ್ಟಿಕ್ ಫೌಂಡೇಶನ್ನ ಯೂಸ್ ಮಾಡ್ತಾ ಇದ್ದೀನಿ ಇನ್ ದ ಶೇಡ್ 26. ಈ ಫೌಂಡೇಶನ್ನ ನಾನು ಇವಾಗ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಸೊ ಇದನ್ನ ನಾನು ಆಲ್ ಓವರ್ ದ ಫೇಸ್ ಮೇಲೆ ಅಪ್ಲೈ ಮಾಡಿಕೊಂಡು ಬ್ಲೆಂಡ್ ಮಾಡ್ತಾ ಇದ್ದೀನಿ. ಬ್ಲೆಂಡ್ ಮಾಡೋದಕ್ಕೆ ನಾನು ಒಂದು ಬ್ಯೂಟಿ ಸ್ಪಂಜ್ನ ಯೂಸ್ ಮಾಡ್ತಾ ಇದ್ದೀನಿ. ಈ ಬ್ಯೂಟಿ ಸ್ಪಂಜ್ನ ನಾನು ವಾಟರಲ್ಲಿ ಚೆನ್ನಾಗಿ ವಾಶ್ ಮಾಡಿ ಚೆನ್ನಾಗಿ ನೀರೆಲ್ಲ ಹಿಂಡಿ ಆಮೇಲೆ ಯೂಸ್ ಮಾಡ್ತಾ ಇದ್ದೀನಿ. ಇದು ಬಂದು ಡ್ಯಾಮ್ ಸ್ಪಂಜ್ ಅಂತ ಹೇಳ್ತಾರೆ. ಇದರಿಂದ ನಾನು ಮೇಕಪ್ನ ಬ್ಲೆಂಡ್ ಮಾಡ್ತಾ ಹೋಗ್ತೀನಿ. ಸೊ ಈಗ ನಾನು ಹಣೆ ಮೇಲೆ ಫೌಂಡೇಶನ್ನ ಅಪ್ಲೈ ಮಾಡಿಕೊಂಡು ಬ್ಲೆಂಡ್ ಮಾಡ್ತಾ ಹೋಗ್ತೀನಿ. ಇದು ಬಂದು ಸ್ವಲ್ಪ ಥಿಕ್ ಫೌಂಡೇಶನ್ ಆಗಿರುತ್ತೆ, ಹಾಗೆ ಇದು ಸ್ವಲ್ಪ ಬ್ಲೆಂಡ್ ಮಾಡೋದಕ್ಕೆ ಕಷ್ಟ ಅಂತ ಅನಿಸುತ್ತೆ. ಬಟ್ ಸ್ವಲ್ಪನೇ ಹಚ್ಕೊಂಡು ಬ್ಲೆಂಡ್ ಮಾಡಿದ್ರೆ ಸರಿ ಹೋಗುತ್ತೆ. ಈಗ ನಾನು ಕನ್ಸೀಲರ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ನಾನು ಅಂಡರ್ ಐಸ್ಗೆ ನಾನು ಯಾವುದೇ ರೀತಿ ಫೌಂಡೇಶನ್ ಯೂಸ್ ಮಾಡಿಲ್ಲ. ಸೊ ಇದು ಮೆಬಿಲಿನ್ ಅವರ ಇನ್ಸ್ಟೆಂಟ್ ಏಜ್ ರಿವೈಂಡ್ ಕನ್ಸೀಲರ್ ಆಗಿದೆ ಇನ್ ದ ಶೇಡ್ ಕ್ಯಾರಮಲ್. ಇದನ್ನು ನಾನು ಆಫ್ಟರ್ ದ ಕಲರ್ ಕರೆಕ್ಷನ್ ನಾನು ಅಪ್ಲೈ ಮಾಡ್ಕೊತಾ ಇದ್ದೀನಿ, ಬಿಕಾಸ್ ನಾನು ಅಂಡರ್ ಐ ಯಾವುದೇ ಫೌಂಡೇಶನ್ನ ಯೂಸ್ ಮಾಡ್ತಾ ಇಲ್ಲ. ಈಗ ನಾನು ಮೆಬಿಲಿನ್ ಫಿಟ್ ಮಿ ಕಾಂಪ್ಯಾಕ್ಟ್ ಯೂಸ್ ಮಾಡಿಕೊಂಡು ನಾನು ಆಲ್ ಓವರ್ ದ ಫೇಸ್ನ ಸೆಟ್ ಮಾಡ್ತಾ ಇದ್ದೀನಿ. ಅದರಲ್ಲಿ ಫಸ್ಟು ನಾನು ನನ್ನ ಅಂಡರ್ ಐನ ಸೆಟ್ ಮಾಡ್ತಾ ಇದ್ದೀನಿ, ಸೊ ದಟ್ ಯಾವುದೇ ಕ್ರೀಸ್ ಲೈನ್ಸ್ ಬರದೇ ಇರೋ ಹಾಗೆ. ಬಟ್ ನಾನು ತುಂಬ ತಿಕ್ಕಾಗಿ ತೊಗೊತಾ ಇಲ್ಲ, ತುಂಬ ಲೈಟಾಗಿ ತೊಗೊಂಡು ಅಪ್ಲೈ ಮಾಡ್ತಾ ಇದ್ದೀನಿ ಆಲ್ ಓವರ್ ದ ಫೇಸ್. ಆ್ಯಂಡ್ ನಾನು ಅದೇ ಸೇಮ್ ಡ್ಯಾಮ್ ಬ್ಯೂಟಿ ಬ್ಲೆಂಡರಿಂದ ಡ್ಯಾಬ್ ಮಾಡ್ತಾ ಬ್ಲೆಂಡ್ ಮಾಡ್ತಾ ಇದ್ದೀನಿ. ಸೊ ಆಲ್ ಓವರ್ ದ ಫೇಸ್ ನಾನು ಲೈಟಾಗಿ ಪೌಡರ್ ತೊಗೊಂಡು ನೀಟಾಗಿ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ, ಹೆವಿ ಅಪ್ಲೈ ಮಾಡ್ತಾ ಇಲ್ಲ. ನೆಕ್ಸ್ಟ್ ನಾನು ನನ್ನ ಐಬ್ರೋಸ್ನ ಫಿಲ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನು ಯೂಸ್ ಮಾಡಿದ್ದು ಐಬ್ರೋ ಪ್ಯಾಲೆಟ್ ಬಂದು ಫೇಸಸ್ ಕೆನಡಾ ಅವ್ರದ್ದು. ಆಮೇಲೆ ನಾವು ಯಾವತ್ತೇ ಆಗಲಿ ಐಬ್ರೋನ ಸ್ಕಿಪ್ ಮಾಡೋಕ್ಕೆ ಹೋಗಬಾರ್ದು, ಯಾಕೆಂದರೆ ನಮ್ಮ ಫೇಸ್ ತುಂಬ ಬ್ರೈಟಾಗಿ ಕಾಣಿಸ್ತಾ ಇರುತ್ತೆ ಆಫ್ಟರ್ ದ ಬೇಸ್. ಸೊ ಅದೇ ರೀತಿ ನಮ್ಮ ಐಬ್ರೋಸ್ ಕೂಡ ಸ್ವಲ್ಪ ಬೋಲ್ಡ್ ಆಗಿದ್ರೆ ಚೆನ್ನಾಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ ತುಂಬ ಲೈಟ್ ಐಬ್ರೋಸ್ ಆದರೆ ನಮ್ಮ ಫೇಸ್ಗೆ ಅದು ಲುಕ್ನ ಕೊಡೋದಿಲ್ಲ. ನೆಕ್ಸ್ಟ್ ನಾನಿಲ್ಲಿ ಐ ಶ್ಯಾಡೋನ ಕ್ರಿಯೇಟ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಇದಕ್ಕೆ ನಾನು ಒಂದು ಬ್ಲಷ್ ಪ್ಯಾಲೆಟ್ನ ಯೂಸ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಕಡಿಮೆ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾ ಇರೋದ್ರಿಂದ ನಾನು ಐ ಶ್ಯಾಡೋ ಪ್ಯಾಲೆಟ್ನ ನಾನು ಯೂಸ್ ಮಾಡ್ತಾ ಇಲ್ಲ. ನಾನು ಇಲ್ಲಿ ಒಂದು ಡಾರ್ಕ್ ಪಿಂಕ್ ಕಲರ್ ಶೇಡ್ ತೊಗೊಂಡು ನಾನು ಒಂದು ಐ ಬೇಸ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಇದಕ್ಕೆ ನಾನು ಜಾಸ್ತಿ ಕಾಂಪ್ಲೆಕ್ಸ್ ಆಗೇನು ನಾನು ಐ ಶ್ಯಾಡೋ ಕ್ರಿಯೇಟ್ ಮಾಡ್ತಾ ಇಲ್ಲ, ತುಂಬ ಸಿಂಪಲ್ಲಾಗಿ ಇಡ್ತಾ ಇದ್ದೀನಿ. ಸೊ ನನ್ನ ಆಲ್ ಓವರ್ ಲಿಡ್ ಮೇಲೆ ಆ ಡಾರ್ಕ್ ಪಿಂಕ್ ಕಲರ್ ಯೂಸ್ ಮಾಡಿಕೊಂಡು ನಾನು ಬ್ಲೆಂಡ್ ಮಾಡ್ತಾ ಇದ್ದೀನಿ.
ಯಾವತ್ತೂ ನಾವು ಐ ಶ್ಯಾಡೋನ ಅಪ್ಲೈ ಮಾಡಬೇಕಾದ್ರೆ ಎಡ್ಜಸ್ನ ನೀಟಾಗಿ ಬ್ಲೆಂಡ್ ಮಾಡಬೇಕಾಗತ್ತೆ, ಇಲ್ಲಾಂದರೆ ಅದು ಆರ್ಟಿಫಿಷಿಯಲ್ ಆಗಿ ಕಾಣಿಸುತ್ತೆ. ಸೊ ಆ ಒಂದು ನ್ಯಾಚುರಲ್ ಲುಕ್ ಬರಬೇಕಾದ್ರೆ ಎಡ್ಜಸ್ನೆಲ್ಲ ನಾವು ನೀಟಾಗಿ ಬ್ಲೆಂಡ್ ಮಾಡಬೇಕಾಗತ್ತೆ ಈ ರೀತಿ. ನೆಕ್ಸ್ಟ್ ನಾನು ಇನ್ನೊಂದು ಐಲಿಡ್ ಮೇಲೂ ಇದೇ ಥರ ಒಂದು ಪಿಂಕ್ ಬೇಸ್ನ ಕ್ರಿಯೇಟ್ ಮಾಡಿದ್ದೀನಿ. ನೆಕ್ಸ್ಟ್ ನಾನು ನನ್ನ ಸೆಂಟರ್ ಆಫ್ ದ ಐಲಿಡ್ ಮೇಲೆ ಒಂದು ಶಿಮರಿ ಶೇಡ್ನ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಇದು ಬಂದು ಸ್ವಲ್ಪ ಸಿಲ್ವರ್ ಹಾಗೆ ಸ್ವಲ್ಪ ಗೋಲ್ಡ್ ಟಚ್ ಇರುವಂಥ ಒಂದು ಶಿಮರ್ ಶೇಡ್. ನಾನು ಯೂಸ್ ಮಾಡ್ತಾ ಇರೋ ಪ್ಯಾಲೆಟ್ ಬಂದು ಸ್ವಿಸ್ ಬ್ಯೂಟಿ ಅವ್ರದ್ದು. ಇದನ್ನು ನಾವು ಬ್ಲಷ್ ಆಗು ಯೂಸ್ ಮಾಡ್ಬೋದು, ಹಾಗೆ ಐ ಶ್ಯಾಡೋಗೂ ಯೂಸ್ ಮಾಡ್ಬೋದು, ಹಾಗೆ ಫೇಸ್ನ ಹೈಲೈಟ್ ಮಾಡೋದಕ್ಕೂ ಈ ಶಿಮರ್ ಶೇಡ್ಸ್ನ ಯೂಸ್ ಮಾಡ್ಬೋದು. ನೆಕ್ಸ್ಟ್ ನಾನಿಲ್ಲಿ ಕಾಂಟೋರ್ ಮಾಡ್ಕೊತಾ ಇದ್ದೀನಿ. ಕಾಂಟೋರ್ ಏನಕ್ಕಪ್ಪ ಬೇಕು ಅಂತ ಹೇಳಿದ್ರೆ, ನಮ್ಮ ಫೇಸ್ಗೆ ಒಂದು ಸ್ಟ್ರಕ್ಚರ್ನ ಕ್ರಿಯೇಟ್ ಮಾಡೋದಕ್ಕೆ. ನಾವು ಬೇಸ್ ಕ್ರಿಯೇಟ್ ಮಾಡಾದಮೇಲೆ ತುಂಬ ಪ್ಲೇನಾಗಿ ಕಾಣ್ತಿರುತ್ತೆ ಫೇಸು, ಯಾವುದೇ ಒಂದು ಸ್ಟ್ರಕ್ಚರ್ ಇರೋದೆಲ್ಲ ಫೇಸ್ಗೆ. ಸೊ ಅದನ್ನು ಒಂದು ಕ್ರಿಯೇಟ್ ಮಾಡೋದಕ್ಕೆ ನಾವು ಕಾಂಟೋರ್ನ ಯೂಸ್ ಮಾಡ್ತೀವಿ. ಹಾಗೆ ಫೇಸ್ ಚಬ್ಬಿ ಇದ್ದಾಗ ಅಥವಾ ನೋಸ್ನ ಸ್ಲಿಮ್ ಮಾಡಬೇಕು ಅಂದ್ರೂ ನಾವು ಕಾಂಟೋರ್ನ ಯೂಸ್ ಮಾಡ್ತೀವಿ. ಇದರಿಂದ ಸ್ವಲ್ಪ ಸ್ಲಿಮ್ ಆಗೋದ್ರ ಜೊತೆಗೆ ಸ್ಟ್ರಕ್ಚರ್ ಕೂಡ ಕೊಡುತ್ತೆ ಫೇಸ್ಗೆ. ಸೊ ನಾನು ಈ ಥರ ಪೌಟ್ ಮಾಡಿಕೊಂಡು ಕಾಂಟೋರ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಸ್ವಲ್ಪ ಅಂಡರ್ ದ ಚೀಕ್ ಬೋನ್ಸ್ ಹಾಗೆ ಸ್ವಲ್ಪ ಚೀಕ್ ಬೋನ್ ಮೇಲೆ ಅಪ್ಲೈ ಮಾಡ್ತಾ ಇದ್ದೀನಿ. ಜಾಸ್ತಿ ಟುವರ್ಡ್ಸ್ ನಮ್ಮ ಲಿಪ್ಸ್ ಕೂಡ ಇದನ್ನು ಅಪ್ಲೈ ಮಾಡಬಾರ್ದು. ಸೊ ಅದು ಬಂದು ಒಂದು ಹಾಫ್ ಆಫ್ ದ ಫೇಸ್ ಮಾತ್ರ ಕವರ್ ಮಾಡಬೇಕಾಗತ್ತೆ ಕಾಂಟೋರಲ್ಲಿ. ಜಾಸ್ತಿ ನಾವು ಮೌತ್ ಹತ್ರ ಅದನ್ನ ತೊಗೊಂಬರಬಾರ್ದು. ಹಾಗೆ ನಾನಿಲ್ಲಿ ನನ್ನ ಜಾ ಲೈನ್ಗೂ ಕೂಡ ಕಾಂಟೋರ್ನ ಅಪ್ಲೈ ಮಾಡ್ತಾ ಇದ್ದೀನಿ, ಸ್ವಲ್ಪ ನನ್ನ ಫೇಸ್ನ ಓವಲ್ ಶೇಪ್ಗೆ ಮಾಡೋ ಥರ. ಇಲ್ಲಿ ನಾನು ಯೂಸ್ ಮಾಡಿರೋದು ಸ್ವಿಸ್ ಬ್ಯೂಟಿ ಅವರ ಕಾಂಟೋರ್ ಪ್ಯಾಲೆಟ್ಟು. ನೆಕ್ಸ್ಟ್ ನಾನೀಗ ನನ್ನ ನೋಸ್ನ ಕಾಂಟೋರ್ ಮಾಡ್ಕೊತಾ ಇದ್ದೀನಿ. ಇದರಿಂದ ನೋಸ್ ಸ್ವಲ್ಪ ಸ್ಲಿಮ್ಮಾಗಿ ಕಾಣುತ್ತೆ. ಸೊ ನಾನು ಈ ರೀತಿ ಅಪ್ಲೈ ಮಾಡಿಕೊಂಡು ಅದನ್ನು ಹಾಗೆ ಫಿಂಗರಲ್ಲಿ ಬ್ಲೆಂಡ್ ಮಾಡ್ತೀನಿ. ಇದಕ್ಕೆ ನಾನು ಯಾವುದೇ ರೀತಿ ಬ್ರಷ್ನ ಯೂಸ್ ಮಾಡ್ತಾ ಇಲ್ಲ, ನಿಮ್ಮ ಫಿಂಗರ್ ಟಿಪ್ ಯೂಸ್ ಮಾಡಿಕೊಂಡೇ ಬ್ಲೆಂಡ್ ಮಾಡ್ಬೋದು. ಈ ಥರ ಅಪ್ಲೈ ಮಾಡಿ ಹಾಗೆ ಜಸ್ಟ್ ಫಿಂಗರ್ ಟಿಪ್ಪಲ್ಲೇ ಬ್ಲೆಂಡ್ ಮಾಡಿದ್ರೆ ಆಗತ್ತೆ. ಸೊ ನಾನೀಗ ಸೇಮ್ ಬ್ಲಷ್ ಪ್ಯಾಲೆಟ್ನ ಯೂಸ್ ಮಾಡಿಕೊಂಡು ಬ್ಲಷ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಶೇಡ್ ಬಂದು ಆ ಡಾರ್ಕ್ ಪಿಂಕ್ ಶೇಡ್ನೇ ನಾನು ತೊಗೊಂಡಿದ್ದೀನಿ. ಸೊ ಇದನ್ನ ನಾವು ಸ್ಮೈಲ್ ಮಾಡ್ತಾ ಅಪ್ಲೈ ಮಾಡಿದ್ರೆ ಚೀಕ್ ಮೇಲೆ ಚೆನ್ನಾಗಿ ಅಪ್ಲೈ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ನಾನು ಸ್ಮೈಲ್ ಮಾಡ್ತಾ ನನ್ನ ಚೀಕ್ಸ್ ಮೇಲೆ ಬ್ಲಷ್ನ ಅಪ್ಲೈ ಮಾಡ್ಕೊತಾ ಇದ್ದೀನಿ ಈ ರೀತಿ. ಸೊ ಇದನ್ನು ಕೂಡ ಸ್ಮೂತಾಗಿ ಅಪ್ಲೈ ಮಾಡಬೇಕಾಗತ್ತೆ, ಜಾಸ್ತಿ ಹಾರ್ಷಾಗಿ ಮಾಡಬಾರ್ದು. ಸೊ ದಟ್ ಕೆಳಗಡೆ ಇರೋ ಪ್ರಾಡಕ್ಟ್ಸು ಡಿಸ್ಟರ್ಬ್ ಆಗಬಾರ್ದು. ಸೊ ಬ್ಲಷ್ ಮುಗಿದಿದೆ. ಇವಾಗ ನಾನು ಐಲೈನರ್ ಅಪ್ಲೈ ಮಾಡ್ತೀನಿ. ಇಲ್ಲಿ ನಾನು ಯೂಸ್ ಮಾಡ್ತಾ ಇರೋದು ಮೆಬ್ಲಿನ್ ಅವರ ಐಲೈನರು. ಇದು ವಾಟರ್ ಪ್ರೂಫ್ ಆಗಿರುತ್ತೆ. ಫಸ್ಟ್ ನಾನು ಈ ಥರ ಒಂದು ಲೈನ್ ಎಳ್ಕೊಂಡು ದೆನ್ ನಾನು ಮಿಕ್ಕಿದ ಲೈನ್ಸ್ನ ಕ್ರಿಯೇಟ್ ಮಾಡ್ತೀನಿ. ಇಲ್ಲಿ ನಾನು ಬಂದು ಸ್ವಲ್ಪ ತಿಕ್ಕಾಗಿ ನನ್ನ ಲೈನರ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ನನಗೆ ಸ್ವಲ್ಪ ಬಿಗರ್ ಐಸ್ ಬೇಕಾಗಿರೋದ್ರಿಂದ ನಾನು ಈ ರೀತಿ ಕ್ರಿಯೇಟ್ ಮಾಡ್ತೀನಿ. ನೀವು ಬೇಕಾದ್ರೆ ತಿನ್ನಾಗಿ ಲೈನ್ ಕ್ರಿಯೇಟ್ ಮಾಡ್ಬೋದು. ಅದೇ ರೀತಿ ನಾನು ಇನ್ನೊಂದು ಐ ಕೂಡ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಡ್ರಾಪ್ ಶ್ಯಾಡೋನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಅಂದರೆ ನನ್ನ ಐ ಕೆಳಗಡೆ ಒಂದು ಶ್ಯಾಡೋನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಇದು ಬಂದು ನಾನು ಸೇಮ್ ಐ ಶ್ಯಾಡೋ ಯಾವ್ದು ಯೂಸ್ ಮಾಡಿದೆ ಸೇಮ್ ಕಲರ್ನ ಯೂಸ್ ಮಾಡಿಕೊಂಡು ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಸೊ ಈ ಥರ ಒಂದು ಸ್ಮಡ್ಜಿಂಗ್ ಬ್ರಷ್ ತೊಗೊಂಡು ಅದರಲ್ಲಿ ಪ್ರಾಡಕ್ಟ್ನ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪನೇ ತೊಗೊಂಡು ಎಕ್ಸಸ್ನ ಟ್ಯಾಪ್ ಮಾಡಬೇಕಾಗತ್ತೆ, ಇಲ್ಲಾಂದರೆ ಜಾಸ್ತಿ ಪ್ರಾಡಕ್ಟ್ ಒಂದೇ ಕಡೆ ಡೆಪಾಸಿಟ್ ಆಗೋ ಚಾನ್ಸಸ್ ಇರುತ್ತೆ. ಅದು ಬ್ಲೆಂಡ್ ಆದಮೇಲೆ ನಾನು ನನ್ನ ವಾಟರ್ ಲೈನ್ಗೆ ಕಾಜಲ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಇದು ಬಂದು ಪ್ಲಮ್ ಅವ್ರದ್ದು.
ಇದು ಆ್ಯಕ್ಚುಲಿ ತುಂಬ ಒಳ್ಳೆ ಕಾಜಲ್ಲು, ತುಂಬ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ, ಸಮ್ಮರಲ್ಲಿ ಮೆಲ್ಟ್ ಆಗೋದಿಲ್ಲ. ಹಾಗೆ ನಾನು ಅಪ್ಪರ್ ಲ್ಯಾಶ್ ಲೈನ್ಗೂ ಕೂಡ ಇದನ್ನ ಅಪ್ಲೈ ಮಾಡ್ತಾ ಇದ್ದೀನಿ, ಸೊ ದಟ್ ಐಸಿನ ಬೋಲ್ಡಾಗಿ ಕಾಣಿಸುತ್ತೆ. ನೆಕ್ಸ್ಟ್ ನಾನು ನನ್ನ ಲ್ಯಾಶಸ್ನ ಕರ್ಲ್ ಮಾಡ್ಕೊತಾ ಇದ್ದೀನಿ ಒಂದು ಕರ್ಲರ್ ಸಹಾಯದಿಂದ. ಇಲ್ಲಿ ನಾನು ಮೆಬ್ಲಿನ್ ಅವರ ಮಸ್ಕರಾ ಯೂಸ್ ಮಾಡಿಕೊಂಡು ನನ್ನ ಐ ಲ್ಯಾಶಸ್ನ ಫಿಲ್ ಮಾಡ್ಕೊತೀನಿ. ಇದರಿಂದ ನಮ್ಮ ಐ ಲ್ಯಾಶಸ್ ತುಂಬ ತಿಕ್ಕಾಗಿ ಕಾಣಿಸುತ್ತೆ ಮತ್ತು ಬೋಲ್ಡಾಗಿ ಕಾಣಿಸುತ್ತೆ, ಹಾಗೆ ಚೆನ್ನಾಗಿ ಕಾಣಿಸುತ್ತೆ. ಸೊ ನಾನು ಮಸ್ಕರಾನ ನೀಟಾಗಿ ನನ್ನ ಲೋವರ್ ಲ್ಯಾಶಸ್ ಆ್ಯಂಡ್ ಅಪ್ಪರ್ ಲ್ಯಾಶಸ್ಗೆ ನೀಟಾಗಿ ಅಪ್ಲೈ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನು ನನ್ನ ಲಿಪ್ಸ್ನ ಲೈನ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಸ್ವಿಸ್ ಬ್ಯೂಟಿ ಅವರ ಲಿಪ್ ಲೈನರು. ನೀವು ಯಾವುದಾದ್ರೂ ಒಂದು ಬ್ರೌನ್ ಶೇಡ್ನ ತೊಗೊಂಡು ಯೂಸ್ ಮಾಡ್ಬೋದು. ಇದರಿಂದ ನಮಗೆ ಲಿಪ್ಸ್ಟಿಕ್ ಹಚ್ಚೋದಕ್ಕೆ ಸ್ವಲ್ಪ ಹೆಲ್ಪ್ ಆಗುತ್ತೆ, ಹಾಗೆ ತುಂಬ ನೀಟ್ ಆ್ಯಂಡ್ ಡಿಫೈನ್ ಆಗಿ ನಮ್ಮ ಲಿಪ್ಸ್ಟಿಕ್ ಕಾಣಿಸುತ್ತೆ. ಸೊ ಅದರಿಂದ ನಾವು ಲಿಪ್ ಲೈನರ್ನ ಯೂಸ್ ಮಾಡಬೇಕು. ನೀವು ಇದನ್ನೆಲ್ಲ ಆರಾಮಾಗಿ ಸ್ಕಿಪ್ ಮಾಡ್ಬೋದು. ಐಲೈನರ್ ಕೂಡ ಸ್ಕಿಪ್ ಮಾಡ್ಬೋದು, ಮಸ್ಕರಾ ಕೂಡ ಸ್ಕಿಪ್ ಮಾಡ್ಬೋದು, ಬಟ್ ಬೇಸ್ನ ಮಾತ್ರ ನೀವು ಹಾಗೆ ಇಟ್ಕೊಳ್ಳಿ ನಾನು ಹೇಳಿದ ರೀತಿ. ಸೊ ನಾನಿಲ್ಲಿ ಫೇಸಸ್ ಕೆನಡಾ ಅವರ ಲಿಪ್ಸ್ಟಿಕ್ನ ಯೂಸ್ ಮಾಡ್ತಾ ಇದ್ದೀನಿ ಇನ್ ದ ಶೇಡ್ ರೈಸ್ ಯುವರ್ ವೈನ್. ಸೊ ಇದು ನನ್ನ ಫೈನಲ್ ಲುಕ್. ಇದು ಬಂದು ಒಂದು ಬ್ಯೂಟಿಫುಲ್ ಸ್ವೆಟ್ ಪ್ರೂಫ್ ಮೇಕಪ್ ಆಗಿರುತ್ತೆ. ಸೊ ಇದರಲ್ಲಿ ನಾನು ಯಾವುದೇ ರೀತಿ ಪ್ರೈಮರ್ ಆಗಲಿ, ಸನ್ಸ್ಕ್ರೀನ್, ಸೆಟ್ಟಿಂಗ್ ಸ್ಪ್ರೇ ಆರ್ ಫಿಕ್ಸಿಂಗ್ ಸ್ಪ್ರೇನ ಯೂಸ್ ಮಾಡಿಲ್ಲ. ತುಂಬ ಲೆಸ್ ಪ್ರಾಡಕ್ಟ್ಸ್ ಯೂಸ್ ಮಾಡಿ ಒಂದು ಸ್ವೆಟ್ ಪ್ರೂಫ್ ಮೇಕಪ್ನ ಕ್ರಿಯೇಟ್ ಮಾಡಿದ್ದೀನಿ. ನಿಮಗೆ ಈ ಮೇಕಪ್ ಹೇಗನ್ನಿಸ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ, ಹಾಗೆ ಇದನ್ನು ಟ್ರೈ ಮಾಡೋದನ್ನ ಮರಿಬೇಡಿ. ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.